ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮೌನೇಶ್ ಬಿ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಕಾಟೇರ ಮೂವಿಯ ಟೀಸರ್ ಬಿಡುಗಡೆಯಾಗಿದೆ. ಆಮೇಲೆ 2 ಸಾಂಗ್ಗಳು ಆಲ್ರೆಡಿ ಇವಾಗ ರಿಲೀಸ್ ಆಗಿವೆ. ತುಂಬ ಅಂದರೆ ತುಂಬ ಫೇಮಸ್ ಆಗಿವೆ. ಸೊ ಯಾರು ನೋಡ್ಕೊಂಬಂದಿಲ್ಲ, ಇವಾಗಲೇ ಹೋಗಿ ಆನಂದ್ ಆಡಿಯೋದಲ್ಲಿ ಸಾಂಗ್ 2 ಇವೆ, ಪಸಂದಾಗವನಿ ಹಾಗೆ ಯಾವ ಜನ್ಮದ ಗೆಳತಿ. ತುಂಬ ರೊಮ್ಯಾಂಟಿಕ್ ಸಾಂಗ್, ಹೇಮಂತ್ ಸರ್ ಅವರು ಮತ್ತು ರಕ್ಷಿತಾ ಸುರೇಶ್ ಅವರು ಹಾಡಿದ್ದಾರೆ. ಸೊ ಯಾರು ಇನ್ನೂ ಕೇಳಿಲ್ಲ, ದಯವಿಟ್ಟು ಸಾಂಗ್ನ ನೋಡ್ಕೊಂಬಂದೆ. ಅದೇ ರೀತಿ ಚೆನ್ನಾಗಿತ್ತು ಒಂದು ರೀತಿ ಟೀಸರ್. ಫಸ್ಟ್ ಅದು ಒಂದು ಈಗ ಬಾಡಿ ಪಾರ್ಟ್ಸ್ ಸಿಗುತ್ತೆ, ಬುರುಡೆಗಿರ್ಬೋದು, ತಲೆ, ಈ ರೀತಿ ಮೂಳೆಗಳು ಸಿಗುತ್ತೆ. ಸೊ ಯಾಕೆ ಈ ರೀತಿ ಇಷ್ಟಕ್ಕೊಂದು ಇವರಲ್ಲಿ ಬುರುಡೆ ಮತ್ತು ಮೂಳೆ, ಮನುಷ್ಯನ ಬಾಡಿ ಪಾರ್ಟ್ಸ್ಗಳು ಯಾಕೆ ಬಿದ್ದಿದೆ ಅಂತ ಅಲ್ಲಿಂದ ಒಂದು ಸ್ಟೋರಿ ಶುರು ಆಗುತ್ತೆ. ನೆಕ್ಸ್ಟ್ ದರ್ಶನ್ ಸರ್ ಎಂಟ್ರಿ ಆಗುತ್ತೆ. ಆಮೇಲೆ ಊರಲ್ಲಿ ಇವಾಗ ಶ್ರೀಮಂತರು ಬಡವ್ರನ್ನ ಯಾವ ರೀತಿ ನಡೆಸ್ಕೊಳ್ತಾರೆ, ಆಮೇಲೆ ರೈತರಂದ್ರೆ ಎಷ್ಟು ಮುಖ್ಯ, ಈ ರೀತಿ ಕೆಲವೊಂದಿಷ್ಟು ಪಾರ್ಟ್ಸ್ಗಳನ್ನು ಈ ಒಂದು ಮೂವಿಯಲ್ಲಿ ಟೀಸರಲ್ಲಿ ತೋರಿಸಿದ್ದಾರೆ. ಬಟ್ ನಮಗೆ ಮೂವಿ ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ಒಂದು ಮೂವಿ ಇದೆ ಅಂತ. ಸೊ ಹಾಗಾಗಿ ದರ್ಶನ್ ಸರ್ ಅವ್ರ ಮೂವಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅವರೊಂದು ಅದಕ್ಕೋಸ್ಕರ ನಾನು ಇವಾಗ ರಿಯಾಕ್ಟಿವ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಚಿತ್ರ ಬಿಡುಗಡೆ ಆದ ತಕ್ಷಣ ಸೊ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಕನ್ನಡ ಚಿತ್ರ ಇನ್ನೂ ಬೆಳೆಯುತ್ತೆ, ಆಮೇಲೆ ನೀವು ಉಳಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇವಾಗ ಸದ್ಯದ ಮಟ್ಟಿಗೆ ನೋಡಬೇಕಾದ್ರೆ ನಮ್ಮ ಒಂದು ಕನ್ನಡ ಚಿತ್ರಗಳು ಸಾಕಷ್ಟು ಬರ್ತಾಯಿವೆ. ಹಾಗಾಗಿ ನೀವು ಸಾಕಷ್ಟು ಪ್ರೋತ್ಸಾಹ ಕೂಡ ಕೊಡ್ತಾ ಇದ್ದಾರೆ. ಸೊ ಇದೇ ರೀತಿ ನಿಮ್ಮ ಒಂದು ಪ್ರೋತ್ಸಾಹ ಇದ್ದರೆ ನಮ್ಮ ಕನ್ನಡ ಚಿತ್ರರಂಗ ಸೊ ಯಾವ ಚಿತ್ರರಂಗಕ್ಕೂ ಕಡಿಮೆ ಇಲ್ಲ ಅಂತ ನಾನು ಹೇಳ್ತೇನೆ ಅಲ್ವಾ. ಆಮೇಲೆ ಈ ಚಿತ್ರದಲ್ಲಿ ಹಲವಾರು ಸಾಂಗ್ ಆಗಿರ್ಬೋದು, ಆಮೇಲೆ ಪ್ರೊಡಕ್ಷನ್ ವಿಷಯ ಬಂದರೆ ನಮ್ಮ ರಾಕ್ಲೈನ್ ವೆಂಕಟೇಶ್ ಸರ್, ಆಮೇಲೆ ಡೈರೆಕ್ಷನ್ ನಂದಕಿಶೋರ್ ಸರ್ ಅವರು, ತರುಣ್ ಸರ್ ಆಗಿರ್ಬೋದು, ಚೆನ್ನಾಗಿಯೇ ಡೈರೆಕ್ಷನ್ ಮಾಡಿದ್ದಾರೆ. ಆಮೇಲೆ ಸಾಂಗ್ ಕಂಪೋಸಿಷನ್ಸ್ ಕೂಡ ಚೆನ್ನಾಗಿವೆ. ಇನ್ನೂ ನಾವು ಚಿತ್ರಕ್ಕೋಸ್ಕರ ಅಷ್ಟೇ ವೇಟ್ ಮಾಡೋದು. ಅದು ರಿಲೀಸ್ ಆದ ತಕ್ಷಣವೇ ಇದೇ ಮಂತಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಹಾಗಾಗಿ ನೀವು ಯಾರೂ ಮಿಸ್ ಮಾಡಬೇಡಿ. ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಕಾಂಟ್ರವರ್ಸಿಗಳು ಮಾತಾಡ್ತಿರ್ಬೋದು. ಇದು ಆ ಮೂವಿ ಥರ ಇದೆ, ಇದು ಈ ಮೂವಿ ಥರ ಇದೆ, ಹಾಗೆ ಹೀಗೆ ಅಂತ ರಿಯಾಕ್ಟ್ ವಿಡಿಯೋಗಳು ಬರ್ತಿರ್ತವೆ. ಬಟ್ ಚಿತ್ರ ನೋಡಿದ ಮೇಲೆ ನಾವು ಡಿಸೈಡ್ ಮಾಡಬೇಕಲ್ವ. ಸೊ ನಮ್ಮ ಡಿ ಬಾಸ್ ಅವರು ಒಂದು ಚಿತ್ರ ಮಾಡ್ತಿದ್ದಾರೆ ಅಂತಂದರೆ ಅದ್ರ ಹಿಂದೆ ಒಂದು ಏನಾದರೂ ಸ್ಟೋರಿ ಇರುತ್ತೆ, ಒಂದು ಒಳ್ಳೆಯ ಸ್ಟೋರಿ ಇರುತ್ತೆ, ಫ್ಯಾಮ್ಲಿ ಕೂತು ನೋಡುವಂಥ ಸ್ಟೋರಿ ಇದ್ದೇ ಇರುತ್ತೆ. ಹಾಗಾಗಿ ಯಾರೂ ಚಿತ್ರನ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ ಅಲ್ವಾ. ಸೊ ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ, ಮತ್ತಷ್ಟು ವಿಡಿಯೋಗಾಗಿ ಕಾಯ್ತಾ ಇರಿ ಅಂತ ನಾನು ಕೇಳ್ಕೊತೀನಿ. ಸೊ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.